ನೋಡಿ, ನೇರವಾಗಿ ನಮಗೆ ಸಂಬಂಧ ಇರೋ ಸಂಬಂಧಿಕರಿರ್ಬೋದು, ನಮ್ಮ ಸುತ್ತಮುತ್ತಲಿರೋ ಸ್ನೇಹಿತರಿರ್ಬೋದು, ನಮ್ಮ ವಿದ್ಯಾರ್ಥಿಗಳಿರ್ಬೋದು, ನಮ್ಮ ಕಲೀಗ್ಸ್ ಇರ್ಬೋದು, ಆಕಾಶವಾಣಿ ರಂಗಭೂಮಿ ಇರ್ಬೋದು, ಸಾಹಿತ್ಯ ವ್ಯಕ್ತಿಗಳಿರ್ಬೋದು. ಮೈಸೂರಲ್ಲಿ ನಾನು 151 ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆದರೆ ನನ್ನ ಅಭಿನಂದನಾ ಗ್ರಂಥ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿಯಿಂದ, ಕುಷ್ಟಗಿಯ ಹನುಮಸಾಗರದಿಂದ ವ್ಯಕ್ತಿಗಳು ಬರಬೇಕಾಯ್ತು ಅನ್ನೋದು ನನ್ನ ಭಾಗ್ಯ. ಭವ್ಯ ಸುಧಾಕರ್ ಅವರು ಅವರ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನನಗೆ ಪರಿಚಯ ಆಗಿದೆ 7-8 ತಿಂಗಳ ಹಿಂದೆ. ಅವ್ರನ್ನ ನಾನು ಮುಖತಃ ನೋಡಿಲ್ಲ, ನಾನು ಅವ್ರ ಮುಖತಃ ನೋಡಿಲ್ಲ. ಚೆನ್ನೈಯಿಂದ ಬಂದಿರುವಂಥವ್ರು ಏನಿದ್ದಾರೆ ಈ ವ್ಯಕ್ತಿ ಹೇಮಾ, ಇವ್ರನ್ನೂ ನಾನು ಮುಖತಃ ನೋಡಿಲ್ಲ. ನೇರವಾಗಿ ಇವರಿಬ್ಬರು ನಿನ್ನೆ ರಾತ್ರಿ 12 ಗಂಟೆಗೆ ನಮ್ಮ ಮನೆಗೆ ಬಂದಿದ್ದಾರೆ ಕಾರ್ಯಕ್ರಮ ಸಲುವಾಗಿ. 2 ಗಂಟೆ ತನಕ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು, ಆ್ಯಂಕರಿಂಗ್ ಎಲ್ಲ ತಯಾರು ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಬಂಧುಗಳು ಸ್ನೇಹಿತರು ಆಗ್ತಾರೆ ಅನ್ನೋದಕ್ಕಿಂತ ದೂರದಿಂದ ಸಾಹಿತ್ಯದ ಬಂಧುಗಳಾಗಿ ಸೋದರಿಯರಾಗಿರುವಂಥವರು ಆನ್ಲೈನಲ್ಲಿ ಪರಿಚಯವಾಗಿದ್ದಕ್ಕೆ ಇವರು ನೋಡಿ ವಿಶೇಷ ಚೇತನರಾಗಿ ಕಳೆದ ತಿಂಗಳು 26ನೇ ತಾರೀಕು ನನ್ನ ಮಗ NR ಅಶ್ವಿನನ್ನ ಜನ್ಮದಿನದ ಸಂದರ್ಭದಲ್ಲಿ ವಿಶೇಷ ಚೇತನರು 35 ಜನಕ್ಕೆ ಸನ್ಮಾನ ಮಾಡಿದೆ ಅಂತ ಹೇಳುತ್ತಲ್ಲ, ಅದರಲ್ಲಿ ಇವರು ಒಬ್ಬರು. ಅವತ್ತು ಬಂದು ಹಾಡಿ ಕುಡಿದು ಡ್ಯಾನ್ಸ್ ಮಾಡಿ ಎಲ್ಲ ಮಾಡೋದು. ಯಾಕೆ ಹೇಳ್ತೀನಿ ಅಂದರೆ, ಅವರು ರಾಮುಜಿ ಕೊಳ್ಳಿ ಅಂತ ಹನುಮಸಾಗರ, ಹೀಗಾಗಿ ಅವರು ಅಲ್ಲಿಂದ ಬಂದಿದ್ದರು ಪರಿಚಯ. ಈಗ ಏನು ಭವ್ಯ ಅವರು ನನಗೆ ಫೋನ್ನಲ್ಲಿ ನಾವು ನಿಮ್ಮ ಬಗ್ಗೆ ಅಭಿನಂದನಾ ಗ್ರಂಥ ಮಾಡ್ತೀವಿ ಅಂತ ಹೇಳಿದ್ರು. ನನಗೆ ಎಂಥ ರೋಮಾಂಚನ ಆಶ್ಚರ್ಯ ಆಯಿತು ಅಂದರೆ, ನಮ್ಮ ಸುತ್ತಮುತ್ತಲವರು ಯಾರು ಮಾಡಿದೆ ಆನ್ಲೈನಲ್ಲಿ ಪರಿಚಿತ ಆದಂಥವರು ಭವ್ಯ ಸುಧಾಕರ್ ಮಾಡ್ತಿದ್ರು, ರಾಮೋಜಿ ಕೊಳ್ಳಿ ಕವರ್ ಪೇಜ್ ಮಾಡಿದ್ದಾರೆ. ಇದಕ್ಕೆ ಟೈಟ್ಲ್ ಸಹ ಅವರೇ ಕೊಟ್ಟಿದ್ದಾರೆ. ನಾನು ಹೆಜ್ಜೆ ಮೂಡಿದ ಹಾದಿ ನೆನಪಿನ ಅಂಗಳ ಅಂತ ನಾನು ನನ್ನ ಬ್ಯಾನರ್ಸಲ್ಲಿ ತೋರಿಸ್ಕೊಂಡಿದ್ರೆ, ಇವರು ಭಾಳ ಬುತ್ತಿ ಅಂತ ಸಬ್ ಟೈಟಲ್ ಇದೆ. ಸಬ್ ಟೈಟಲ್ ಏನು? ಸವಿದ ರೀತಿ, ಬಾಳ ಬುತ್ತಿ, ಸವಿದ ರೀತಿ. ಬುತ್ತಿ ಅಂದರೆ ಈಗಿನ ಕಾಲದ ತಲೆಮಾರಿನವ್ರಿಗೆ ಗೊತ್ತಿರೋದಿಲ್ಲ. ಮನೆಯಲ್ಲಿ ಕಟ್ಟಿಕೊಟ್ಟಂಥ ಪ್ರೀತಿಯಿಂದ ಕಟ್ಟಿಕೊಟ್ಟಂಥ ಹಳೆಯ ಅನ್ನೋದು ಒಗ್ಗರಣೆ ಇರ್ಬೋದು, ಮೊಸರನ್ನ ಇರ್ಬೋದು, ಅದರಲ್ಲಿ ಜೀವನ ಪ್ರೀತಿ ಇರುತ್ತೆ, ಕುಟುಂಬದ ಪ್ರೀತಿ ಇರುತ್ತೆ. ಹಾಗೆ ಇಲ್ಲಿ ಬಾಳ ಬುತ್ತಿ ಸವಿದ ರೀತಿ ಅಂದಾಗ ಏನೇನು ನನ್ನ ಬುತ್ತಿಯಲ್ಲಿ ದೇವರು ಕೊಟ್ಟಿದ್ದ ಅಥವಾ ಪ್ರಕೃತಿ ಕೊಟ್ಟಿತ್ತು, ನಾನು ಅದನ್ನು ಹೇಗೆ ಅನುಭವಿಸ್ತೆ ಅಂತ ನಾನು ಬ್ಯಾನರ್ನಲ್ಲೂ ಇದೆ ನೋಡಿ. ನೆನಪಿನ ಅಂಗಳ ಹೆಜ್ಜೆ ಮೂಡಿದ ಹಾದಿ ಅಂತ ಸ್ಟೆಪ್ಸ್ ಹಾಕಿದ್ದೀವಿ. ನನ್ನ ಇಲ್ಲಿ ಬ್ಯಾನರ್ನಲ್ಲಿ ನೋಡಿದರೆ ನಾವು 46 ವರ್ಷದ ದಾಂಪತ್ಯದಲ್ಲಿ ನಾನು 36 ವರ್ಷ ಹೊರಗಡೆ ಇದ್ದೆ. 26 ವರ್ಷ ಅಂತೂ ತುಂಬ ದೂರ ಇದ್ದೆ. ಆದರೂ ಇಡೀ ವಿಶ್ವದಲ್ಲಿ ದೂರ ಇದ್ದ ದಂಪತಿಗಳು 51 ದೇಶ ವಿದೇಶ ನೋಡೋದಾಗಲಿ, ಇಂಡಿಯಾದ 70% ನೋಡೋದಾಗಲಿ, ನಾನು 111 ಪುಸ್ತಕ ಮಾಡೋದಾಗಲಿ, ಅಭಿರುಚಿ ಬಳಗದಿಂದ ಎನ್ ರಮೇಶ್ ಕಲಾ ಬಳಗದಿಂದ ನಾವು 151-152ನೇ ಕಾರ್ಯಕ್ರಮ ಪಿಂಚಣಿ ಹಂತದಲ್ಲಿ ಮಾಡ್ತಿರೋದಾಗಲಿ, ಅಥವಾ ನಾವು ಇದನ್ನೆಲ್ಲ ದಾಖಲೆಯಾಗಿ ಇಟ್ಕೊಂಡಿರೋದಕ್ಕೆ ಕಾರಣ ನನ್ನ ಜೀವನದ ಜೀವವಾಹಿನಿ, ನನ್ನ ದಾಂಪತ್ಯದ ಒಂದು ರೀತಿಯಲ್ಲಿ ಏನಿದ್ರು ನಾವು ರಾಧಾಕೃಷ್ಣ ರಾಮ ಸೀತೆಯರ ಆದರ್ಶ ಅಂತೀವಿ. ನಾವು ಆ ರೀತಿ ಯಾಕೆ ಆದರ್ಶ ಆಗಿರಬಾರ್ದು? ಆ ಥರ ಅಂದ್ಕೊಂಡಾಗ ಈ ಎಲ್ಲ ಸ್ನೇಹಿತರ ಜೊತೆಗೆ, ಸಾಹಿತ್ಯ ಬಂಧುಗಳ ಜೊತೆಗೆ ನನ್ನ ಬರ್ತ್ಡೇನ ಸಾಹಿತ್ಯಿಕವಾಗಿ, ಸಂಗೀತಮಯವಾಗಿ ನೃತ್ಯೋತ್ಸವದೇನು ಮಾಡ್ತಾಯಿದ್ದೀನಿ. ನಾಳೆ ನೋಡಿ KS ಅಶ್ವಥ್ ಅವರ ಮಗಳು ನನ್ನ ಸೋದರಿ ವಿಜಯ ಅವರು ಬರ್ತಾ ಇದ್ದಾರೆ. ಅವರು ಡ್ಯಾನ್ಸ್ ಕೊಡ್ತಾಯಿದ್ದಾರೆ. ಅವ್ರು ಹೇಳ್ಬಿಟ್ಟಿದ್ದಾರೆ, ರಮೇಶ್ ನೀನು ನನ್ನ ಅಣ್ಣ, ಎಲ್ಲಿ ತನಕ ನೀನು ಕರಿತೀವೋ ನಾವು ಬಂದು ಡ್ಯಾನ್ಸ್ ಮಾಡ್ತೀವಿ ಫ್ರೀ. KS ಅಶ್ವಥ್ ಅವರು ನಮ್ಮ ತಂದೆ NS ಸ್ವಾಮಿನವರ ಶಿಷ್ಯರು, ಪಟ್ಟ ಶಿಷ್ಯರು. ಹೀಗಾಗಿ ನಮಗೆ ಸಂಬಂಧಗಳೇನಿದೆ, ಸ್ನೇಹಗಳೇನಿದೆ, ಹುಟ್ಟಿನಿಂದ ಗೊತ್ತಿರೋದಿಲ್ಲ, ಬೆಳೀತಾ ಬಂದಾಗೆ ಸಾವಿನ ತನಕ ಈ ಒಂದು ಸಂಬಂಧ ಇರ್ತದೆ. ಇಲ್ಲದರೆ ಎಲ್ಲಿ ಭಟ್ಕಳ, ಎಲ್ಲಿಯ ಚೆನ್ನೈ, ಎಲ್ಲಿಯ ಹೊನ್ನಾಳಿ, ಇವರೆಲ್ಲ ಮೈಸೂರಿಗೆ ಬಂದು ನಮ್ಮ ಮನೆಯಲ್ಲಿ ರಾತ್ರಿಯನ್ನು ಕಳೆದು ಸಾಹಿತ್ಯದ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮ ಏನು ಮಾಡೋಣ ಅಂತ ಮಾಡಿದಾಗ ನಾವು ಮೈಸೂರಿನಿಂದ ನಮ್ಮ ಅಭಿರುಚಿ ಬಳಗ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ಒಂದು ಪ್ರೋತ್ಸಾಹ, ಪ್ರೇರಣೆ ಸಿಗ್ತದೆ. ಅವರಿಗೆಲ್ಲ ಧನ್ಯವಾದ.